ಭಾಳ ಸರಿ ಅನಿಸುತ್ತೆ ಅರುಣ್. ನಾವು ಮಕ್ಕಳು ಹೀಗೆ ಆಗ್ತೀವಿ ಅಂತ ತಂದೆ ತಾಯಿಗಳು ಅಂದ್ಕೊಂಡಿರಲ್ಲ. ನಮ್ಮ ತಾಯಿನೇ ಬೇಡ ಅಂದಿದ್ದು MBA ಬಿಟ್ಟು ಕೆಲಸಕ್ಕೆ ಬರ್ತೀನಿ ಅಂದ್ಕೊಂಡಿರಲ್ಲ. ಮತ್ತು ನಾವು ತೆಗೆದುಕೊಳ್ಳೋ ಭಾಳ ನಿರ್ಧಾರಗಳು ನಮ್ಮದು ಮೂರ್ಖತನ ಅಂದ್ಕೊಂಡಿರ್ತಾರೆ. ಹೌದು. ಆದರೆ ನಾವು ಅಚೀವ್ ಮಾಡಿದಾಗ ಅವ್ರಿಗೆ ವಿಪರೀತವಾಗಿ ಸಂತೋಷ ಆಗುತ್ತೆ. ಹೌದು. ಬಟ್ ಕೆಲವೊಮ್ಮೆ ನಿಮ್ಮ ಪ್ರಕರಣದಲ್ಲಿ ಅಮ್ಮ ಇದ್ದಾರೆ, ಕೆಲವೊಮ್ಮೆ ನಮ್ಮ ಸಕ್ಸಸ್ಗಳನ್ನು ನೋಡೋಕೆ ಅವ್ರು ಇರಲ್ಲ. ಹೌದು ಹೌದು. ಆಗಾಗೋ ದುಃಖ ಬೇರೆ. ನನಗೆ ಈ ದುಃಖ ಜಾಸ್ತಿನೇ ಆಗ್ತಿದೆ ಪ್ರತಿ ಸಲನೂ. ನಾನು ಶಂಕರಾಚಾರ್ಯ ಸಿಕ್ಕಿದಾಗ ಅಂದ್ಕೊಂಡೆ ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಕೆಲಸ ಸಿಗೋದೇ ಇಲ್ಲ ಅಂತ. ನಾವು ಪತ್ರಿಕೋದ್ಯಮಕ್ಕೆ ಬಂದಾಗ ನಮ್ಮ ಮನೇಲಿ ಅನ್ಕೋತಿದ್ರು, ಇದು ಏನು ಉದ್ಯೋಗ ಇದು ಅಂತ. ಯಾರಿಗೂ ಗೊತ್ತಿರಲಿಲ್ಲ ನಮ್ಮ ಫ್ಯಾಮಿಲಿನಲ್ಲಿ ಇದ್ರ ಬಗ್ಗೆ, ಇದೇನು ಉದ್ಯೋಗ ಅಂತ. ಆಮೇಲೆ ದೊಡ್ಡವ್ರು ಆಗ್ತಾ ಆಗ್ತಾ ನಾವೆಲ್ಲ ತುಂಬ ಚೆನ್ನಾಗಿ ಬೆಳೀತಾ ಇದ್ದೀವಿ ಅಂದಾಗ ಅದು ನೋಡೋಕೆ ಅವ್ರು ಇರಲೇ ಇಲ್ಲ. ಹಾಗಾಗಿ ಒಂದೊಂದ್ಸರಿ ಅನಿಸುತ್ತೆ ನಾವು ಯಾರಿಗೆ ತೋರಿಸ್ಬೇಕು ಅನ್ಕೋತಿದ್ವೋ ಅವರೇ ಇಲ್ಲ ಇಲ್ಲಿ. ನನಗೆ ಆ ದುಃಖ ತುಂಬ. ನಮ್ಮ ತಂದೆಯವರು ಇಲ್ಲದೇ ಇರೋದೇ ನನಗೆ ಯಾವಾಗಲೂ. ನನಗೆ ಎಷ್ಟು ಜನ ಪ್ರಪಂಚ ಖುಷಿ ಪಟ್ಟರು, ನಮ್ಮ ತಂದೆ ಖುಷಿ ಪಡ್ಸೋಕ್ಕೆ ಕೆಲಸ ಶುರು ಮಾಡಿದ್ದು ನಾನು. ಇನ್ನೇ ನನಗೆ ಪ್ರಪಂಚ ಖುಷಿ ಪಡ್ಸೋಕ್ಕಲ್ಲ. ಅವ್ರು ಒಂದು ವಿಗ್ರಹನೂ ಇಷ್ಟು ಚೆನ್ನಾಗಿದೆ ಅಂತ ಹೇಳೇ ಇಲ್ಲ ನನ್ನ ಜೀವನದಲ್ಲಿ. ಈಗ ನಾಳೆಯಿಂದ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ, ಹೆಂಗೆ ಮಾಡ್ತೀರಿ? ಸ್ವಲ್ಪ ಒಂದು ಎಷ್ಟಾಗುತ್ತೆ ಅಷ್ಟು ನಾನು ಎಲ್ಲ ಒಂದು ಸ್ಪಂದನೆ ಮಾಡಿ ಸ್ವಲ್ಪ ರೆಸ್ಟ್ ತಗೋತೀನಿ ಒಂದು ವಾರ. ಮನೆಯವ್ರು ಏನು ಅಡ್ವೈಸ್ ಕೊಟ್ಟಿದ್ದಾರೆ? ಈಗ ಮಗಳೇನು ಹೇಳಿದಾಳೆ? ಮಗಳು, ಅಪ್ಪ ನೀವು ನೋಡಿದ್ರೆ ನನಗೆ ಯಾಕೋ ಕೊಂಡ ನೀರು ಬಂತು ಅಂತಂದು. ಯಾಕಂತೆ? ನಾನು ಅಂದೆ ಇಲ್ಲಪ್ಪ, ಅಲ್ಲಿ ಗಾಳಿ ಧೂಳದಿದೆಯಲ್ಲ ಅದಕ್ಕೆಲ್ಲ ಬಂದಿರುತ್ತೆ, ಸುಮ್ಮನಿರು ಅಂತಂದೆ. ಇನ್ನೊಂದು ಮಗು ಗಂಡಲ್ವಾ? ಹೌದು, ಅವನು ಗಂಡು ಮಗು ಒಬ್ಬ. ಶ್ರೀಮತಿ ಏನಂತಾರೆ? ಅವರು ಅದೇ ಅವರು ಏನಂತಾರೆ, ನನಗಿಂತ ಖುಷಿ ಅವ್ರಿಗೆ. ಮುಂದೆ ನಿಮ್ಮ ಜೀವನ ಹೇಗಿರುತ್ತೆ ಅಂದ್ಕೊಂಡಿದ್ದೀರಿ? ಸೊ ನಾನು ಹೇಗಾದರೂ ಇಲ್ಲಿ ನಾನು ಅಂದ್ಕೊಂಡದ್ದು ಇಷ್ಟೇ. ಮತ್ತೆ ನಾನು ಕಲ್ಲಿನ ಜೊತೆ ಮೊದಲಿಗಿಂತ ಜಾಸ್ತಿ ಸಮಯ ಕೊಡಬೇಕು. ಯಾಕಂದರೆ ಆ ಸಮಯ ಕೊಟ್ಟಿದ್ದಕ್ಕೆ ನಾನು ಎಲ್ಲರ ಮುಂದೆ ಈ ಥರ ಒಂದು ಸಾಧನೆ ಮಾಡ್ಲಿಕ್ಕೆ ಆಯಿತು. ಈಗ ಮೊದಲು ಎಷ್ಟು ಟೈಮ್ ಕೊಡ್ತಿದೆ ಅಷ್ಟು ಟೈಮ್. ನೋಬಡಿ ಕ್ಯಾನ್ ಇರೇಸ್ ಯುವರ್ ನೇಮ್, ಇಟ್ಸ್ ಓವರ್. ಎಸ್ ಸರ್. ಯಾರು ಏನನ್ನು ಬೇಕಾದ್ರೂ ಇನ್ನು ಅಳಿಸ್ಬೋದು. ಹೌದು. ನಿಮ್ಮ ಹೆಸರು ನಿನ್ನ ಅಳಿಸೋಕ್ಕಾಗಲ್ಲ. ಹೌದು. ಅದು 1000 ವರ್ಷ ಆಗುತ್ತೋ 5000 ವರ್ಷ ಇರುತ್ತೋ ನನಗೆ ಗೊತ್ತಿಲ್ಲ. ನಮ್ಮ ಸಂಸ್ಕೃತಿ ಧರ್ಮ ಎಲ್ಲಿವರೆಗೆ ಅಷ್ಟು ಸ್ಟ್ರಾಂಗಾಗಿ ಉಳ್ಕೊಳ್ಳುತ್ತೋ ಅದು ಅಲ್ಲಿವರೆಗೂ ಇರುತ್ತೆ, ಏನೂ ಆಗಲ್ಲ ಅದಕ್ಕೆ. ಹೌದು. ಆದರೆ ಹೆಸರನ್ನ ಮಾತ್ರ ತೆಗಿಯಕ್ಕೆ ಬರಲ್ಲ ನಿಮ್ಮನ್ನು. ಅದು ನಾವಿನ್ನು ಬದುಕಿರೋ ಅಷ್ಟು ಕಾಲದಲ್ಲಿ ನಮ್ಮ ಜೀವನ ಭಾಳ ಕೇರ್ಫುಲ್ಲಾಗಿ ನಡೆಸ್ಬೇಕೀಗ. ಹೌದು. ಕೆಲವೊಮ್ಮೆ ಸಕ್ಸಸ್ಸು ನಮ್ಮನ್ನು ಹೆಚ್ಚು ಜವಾಬ್ದಾರಿಗೆ ತಳ್ಳಿಬಿಡುತ್ತೆ. ಹೌದು. ಇಲ್ಲಿವರೆಗೂ ಉಡಾಪೆ ಹೊಡ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದಿತ್ತು. ಹೌದು. ನನಗೆ ಒಂದೊಂದು ಸರಿ ನಾವು ಟಿ ವಿನಲ್ಲಿ ಸಕ್ಸಸ್ ಆಗಿದೆ ಅಂತ ಅನ್ನಿಸ್ದಾಗ ಉಡಾಪೆ ಹೊಡ್ಕೊಂಡು ಇರ್ಬೋದಾಗಿತ್ತು, ನನ್ನ ಪಡೆಗೆ ಒಂದು ರಿಪೋರ್ಟರ್ ಆಗಿರೋದಾಗಿದ್ದರೆ. ಇನ್ನು ಜವಾಬ್ದಾರಿ ಜಾಸ್ತಿ ಆಗಿದೆ. ಈಗ ಹಂಗೆ ಆಗಲ್ಲ. ನಮ್ಮ ವೈಯಕ್ತಿಕ ಜೀವನವೂ ಸೇರಿದಂತೆ ನಾವು ಕೇರ್ಫುಲ್ ಆಗಿರಬೇಕು. ಹೌದು. ಯಾಕಂದರೆ ನಮ್ಮನ್ನು ಆ ದೃಷ್ಟಿಕೋನದಿಂದ ನೋಡ್ತಿದ್ದಾರೆ. ಹೌದು. ಹೌದು. ನಿಮ್ಮನ್ನು ನಾಳೆ ಸಾಧಾರಣ ಶಿಲ್ಪಿಯಾಗಿ ನೋಡಲ್ಲ ಜನ. ಶ್ರೀರಾಮಚಂದ್ರನ ಅಯೋಧ್ಯೆಯಲ್ಲಿ ಕೆತ್ತಿದ್ದ ಶಿಲ್ಪಿ ಇದು ಅಂತ ನೋಡ್ತಾರೆ. ಅಂದರೆ ಏನೇನೋ ಗುಣಲಕ್ಷಣಗಳನ್ನು ನೀವು ನಿರೀಕ್ಷೆ ಮಾಡದೇ ಇರೋದನ್ನೆಲ್ಲ ಬಯಸ್ಬಿಡ್ತಾರೆ ನಿಮ್ಮಿಂದ. ಹೌದು. 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 ಇವ್ರು ಹೀಗಿರಬೇಕು ಅಂತ. ಹೌದು. ಹಾಗಾಗಿ ನಿಮ್ಗೆ ಏನು ಅನಿಸುತ್ತೆ? ನನ್ನ ಜೀವನ ಚೇಂಜ್ ಆಗೋಯ್ತು, ಇನ್ನು ಮುಂದೆ ನನ್ನ ಕಷ್ಟ ಆಗತ್ತೆ ಅಂದರೆ ಈ ಥರದ ಜೀವನಕ್ಕೆ ಅಂತ? ಇಲ್ಲ ಸರ್, ನಂದು ಈಗ ನೀವು ಲೆಕ್ಕ ತಗೊಳಕ್ಕೆ ಹೋದರೆ ನನ್ನ ಜೀವನ ಶೈಲಿನೇ ಅದೇ ರೀತಿ ಇದೆ. ನಾನು ನೀವು ಅಂದಂಗೆ ಹೆಚ್ಚಿನ ಸಮಯ ಮೊದಲಿಂದನೂ ಕೊಡ್ತಾ ಬರ್ತಿದ್ದೀನಿ. ಸಕ್ಸಸ್ ನೀವು ಅಂದಂಗೆ ಈ ಆಲ್ರೆಡಿ 2 ಮಾಡಿದ್ದೆ, ನನಗೆ ಅದನ್ನು ನೋಡಿದ್ದೀನಿ. ಬಟ್ ಇಷ್ಟು ದೊಡ್ಡ ಮಟ್ಟದಲ್ಲಿ ನೋಡಿರಲಿಲ್ಲ. ಸೊ ನನಗೆ ಒಂದು ದಾರಿ ಇಷ್ಟೇ ಏನಂತ, ನಾನೀಗ ಇಷ್ಟು ಸಾಧನೆ ಮಾಡೋದಕ್ಕೆ ಕಾರಣ ಒಂದು, ನಾನು ಕಲ್ಲಿನ ಜೊತೆ ಹೆಚ್ಚಿನ ಸಮಯ. ಇನ್ನು ನಾನು ಇದನ್ನು ಕಲ್ತಿರೋದನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು.